ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಪದಗ್ರಹಣ ಆಯಿತು. ನಾನು ರವಿಯವರು ನಮ್ಮೆಲ್ಲ ಪ್ರಮುಖರು ಕೂಡ ಆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಉರುಪಿನಿಂದ ನಡೆದಂಥ ಕಾರ್ಯಕ್ರಮ. ಪ್ರಧಾನಿಯವರು ಕೂಡ ಒಳ್ಳೆಯ ಭಾಷಣವನ್ನು ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಹೊಸ ಅಧ್ಯಕ್ಷರು ಕೂಡ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸುವಂಥ ಕೆಲಸವನ್ನು ನಾವು ರಾಜ್ಯದಲ್ಲೂ ಕರ್ನಾಟಕದಲ್ಲೂ ನಾವು ಮಾಡ್ತೀವಿ. 22-23ರಲ್ಲಿ ವಿಶೇಷ ಅಧಿವೇಶನ ಕರೆಯಲಾಗಿದೆ ಜಿ ರಾಮ್ಜಿ ಆ ವಿಷಯದಲ್ಲಿ. ಕರ್ನಾಟಕ ಸರ್ಕಾರ ಒಂದು ರೀತಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಕೇಂದ್ರ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗೂ ಕೂಡ ಮನಮೋಹನ್ ಸಿಂಗ್ 16 ಯೋಜನೆಗಳನ್ನು ತಂದಿದ್ರು. ನಾವ್ಯಾರೋ ಅದಕ್ಕೆ ಏನು ವಿರೋಧ ಮಾಡಿಲ್ಲ. ಈಗ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಒಂದು ಯೋಜನೆಯನ್ನು ಜಿ ರಾಮ್ಜಿ ಯೋಜನೆ ತಂದಿದೆ. ಆ ಯೋಜನೆಯನ್ನು ವಿಫಲಗೊಳಿಸಬೇಕು, ಆ ಯೋಜನೆಗೆ ಅಡ್ಡಗಾಲು ಹಾಕಬೇಕು, ಆ ಯೋಜನೆ ವಿರೋಧ ಇದೆ ರೈತರಿಗೆ, ಈ ಥರದ ಭಾವನೆಗಳನ್ನು ಬಿತ್ತುತ್ತಾ ಇದ್ದಾರೆ. ಇದೆಲ್ಲ ಅಪ್ಪಟ ಸುಳ್ಳು. ಇದು ಕಾಂಗ್ರೆಸ್ ಪ್ರೇರಿತವಾದಂಥ ಅಪ್ಪಟ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಸೊ ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಇದ್ರ ಬಗ್ಗೆ ನಾವು ಮಾತಾಡ್ತೀರಿ. 22ನೇ ತಾರೀಕು ನಾನು ಶಾಸಕಾಂಗ ಸಭೆಯನ್ನು ಕರೆದಿದ್ದೀನಿ. ನಾನು ನಿನ್ನೆ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೃಷಿ ಸಚಿವರು ನೆನ್ನೆ ಭೇಟಿಯಾಗಿದ್ದರು. ಒಂದು ವಾರದಿಂದ ಅವರಿಗೆ ಪತ್ರನೂ ಕೂಡ ನಾನು ಬರೆದಿದ್ದೆ. ಪತ್ರಕ್ಕೂ ಅವರು ರಿಪ್ಲೈ ಮಾಡಿದ್ರು, ನಾನು ವಿಡಿಯೋ ಕಾನ್ಫರೆನ್ಸಲ್ಲಿ ಬರ್ಬೋದಾ ಅಂತ. ಇಲ್ಲ ಸರ್, ಪರ್ಸ್ನಲ್ಲಾಗಿ ಬಂದರೆ ಒಳ್ಳೆಯದು ಅಂತ ಇವತ್ತು ನಿನ್ನೆ ಭೇಟಿ ಮಾಡಿ ಮಾತಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಅವರು 22ನೇ ತಾರೀಕು 4:15 4:15 ಅಶೋಕ ಹೋಟೆಲ್ ಅಲ್ಲಿ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು, ಕೆಲವು ಇಂಪಾರ್ಟೆಂಟ್ ಇರುವಂಥ ಲೋಕಸಭಾ ಸದಸ್ಯರುಗಳು ಮತ್ತು ನಾನು ಕುಮಾರಸ್ವಾಮಿಯವರ ಜೊತೆನೂ ಮಾತಾಡ್ತಾ ಇದ್ದೀನಿ. ಕುಮಾರಸ್ವಾಮಿಯವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೀನಿ ಆಲ್ರೆಡಿ. ಅವ್ರ ಜೊತೆನೂ ಮಾತಾಡ್ತೀನಿ. ಕನ್ಫರ್ಮ್ ಮಾಡಿರಲಿಲ್ಲ, ಕನ್ಫರ್ಮ್ ಮಾಡ್ತೀನಿ. JDSನೂ ಕೂಡ ಒಟ್ಟಿಗೆ ಒಂದು ವಿಶೇಷ ಸಭೆಯನ್ನು ಮಾಡಿ ಜಿ ರಾಮ್ಜಿ ಏನು ಯೋಜನೆ ಇದೆ, ಇದು ಬಡವರಿಗೆ ಎಷ್ಟು ಉಪಯೋಗ ಆಗುತ್ತೆ, ರೈತರಿಗೆ ಎಷ್ಟು ಉಪಯೋಗ ಆಗುತ್ತೆ, ಇದರಲ್ಲಿ ಆಗ್ತಾ ಇರುವಂಥ ಅನ್ಯಾಯ, ಮೋಸ, ಸಾವಿರಾರು ಕೋಟಿ ರೂಪಾಯಿ ಹಗರಣಗಳು ಏನು ಇಡೀ ದೇಶದಲ್ಲಾಗಿದೆ, ಅದನ್ನೆಲ್ಲ ಸರಿಪಡಿಸಿ ತಂದಿರತಕ್ಕಂಥ ಯೋಜನೆ ಇದು. ನಾನು ಕಾಂಗ್ರೆಸ್ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅವರೇನು ಮಹಾತ್ಮ ಗಾಂಧೀಜಿಯ ಹೆಸರನ್ನು ತೆಗೆದಿದ್ದಾರೆ ಅಂತ. ನಾನು ಇದರ ಇತಿಹಾಸಕ್ಕೆ ಹೋಗಿದ್ದೀನಿ. ನಮಗೆ ಸ್ವಾತಂತ್ರ್ಯ ಬಂದು 1960ನೇ ಇಸ್ವಿಯಿಂದನೂ ಕೂಡ ಈ ಥರ ಯೋಜನೆ ಪ್ರಾರಂಭ ಆಗಿದೆ. ಫಸ್ಟ್ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಯಿತು, ಅದಾದಮೇಲೆ ದೇಶವ್ಯಾಪಿ. ಆವಾಗ ಸುಮಾರು 10 ಹೆಸರುಗಳು ಬಂದಿದೆ ಅದಕ್ಕೆ, ಬೇರೆ ಬೇರೆ ಹೆಸರುಗಳು. ಆಗ ಇಂದಿರಾ ಗಾಂಧಿ ಇದ್ದರು, ಜವಾಹರ್ಲಾಲ್ ನೆಹರು ಇದ್ದರು, ರಾಜೀವ್ ಗಾಂಧಿ ಇದ್ದರು. ಅವಾಗ ಯಾಕೆ ಗಾಂಧಿ ಹೆಸರು ಯಾಕೆ ಇಡಿಲ್ಲ ಇವರು? ಅವಾಗ ಬೇರೆ ಬೇರೆ ಹೆಸರನ್ನು ಇಟ್ಟಿದ್ರು. ಈಗ ನರೇಂದ್ರ ಮೋದಿಯವರು ಇಟ್ಟರೆ ಅದಕ್ಕೊಂದು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದು ಈ ಜಿ ರಾಮ್ಜಿ ಎಷ್ಟು ಉಪಯೋಗ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಿದ್ದಾರೆ. ಮಾಧ್ಯಮದ ಸ್ನೇಹಿತರನ್ನು ಉದ್ದೇಶಿಸಿ ಮಾತಾಡೋರಿದ್ದಾರೆ. ಇದ್ರ ಮುಖಾಂತರ ನಮ್ಮ ಶಾಸಕರಿಗೂ ಕೂಡ ಮಾರ್ಗದರ್ಶನ ಮಾಡೋರಿದ್ದಾರೆ. ಯಾವ್ದಾದ್ರು ಪ್ರತಿಭಟನೆಗಳಿದೆಯಾ ಆ ಸಂದರ್ಭದಲ್ಲಿ ಪಕ್ಷದ ಕಡೆಯಿಂದ? ಇಲ್ಲ, ನೋಡಿ, ಜಿ ರಾಮ್ಜಿದು ಅಪಪ್ರಚಾರ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. 100% ವಿಧಾನಸಭೆಯಲ್ಲಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತೀರಿ ಮತ್ತು ಪ್ರತಿರೋಧವನ್ನು ನಾವು ಮಾಡ್ತೀರಿ. ಇವ್ರಿಗೇನಾದರೂ ತೀಟೆ ಇದ್ದರೆ ಬಂದು ಇಲ್ಲೇ ಇರ್ತಾರಲ್ಲ, ಡೆಲ್ಲಿಯಲ್ಲಿ ಬಂದು ಮಾತಾಡ್ಬೋದು. ಕೇಂದ್ರದ ಸಚಿವರ ಜೊತೆ ಮಾತಾಡ್ಬೋದು, ಅವಕಾಶ ಇದೆ. ಅದು ಬಿಟ್ಟು ಅಧಿವೇಶನ ಕರೆದು 2 ದಿನ ಜನಗಳ ದುಡ್ಡಲ್ಲಿ ಕಾಂಗ್ರೆಸ್ ಅವ್ರು ಮಜಾ ಮಾಡಕ್ಕೆ ನೋಡ್ತಾ ಇದ್ದಾರೆ. ಅವಶ್ಯಕತೆ ಏನಿತ್ತು? ಅಧಿವೇಶನ ಅನಿವಾರ್ಯತೆ ಇತ್ತಾ? 100% ಅವಶ್ಯಕತೆನೇ ಇರಲಿಲ್ಲ. ಕೇಂದ್ರ ಸರ್ಕಾರನ ಬೈಬೇಕು, ಸಿದ್ದರಾಮಯ್ಯನ ಕಂಟಿನ್ಯೂ ಆಗಬೇಕು, DK ಶಿವಕುಮಾರ್ಗೆ ಅಧಿಕಾರ ಸಿಗಬಾರ್ದು, ಇಷ್ಟೇ ಅವ್ರ ಪ್ಲಾನ್. ಇಷ್ಟೇ ಚರ್ಚೆ ಆಗ್ತಿರುವಂಥದ್ದು. ಅಧಿಕಾರವನ್ನು CM ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ತುರ್ತಾಗಿ ಅಧಿವೇಶನವನ್ನು ಕರೆದ್ರು ಅಂತ ಮಾಸ್ಟರ್ ಪ್ಲಾನ್. ನೋಡ್ರಿ, ಸಿದ್ದರಾಮಯ್ಯನವರು ದೇವೇಗೌಡರ ಗರಡಿಯಲ್ಲಿ ಪಳಗ್ದವರು. ಅಲ್ಲೇನೇನು ವಿದ್ಯೆಗಳು ಹೇಳ್ಕೊಟ್ಟಿದ್ರು ಅದನ್ನು ಈ ಕಾಂಗ್ರೆಸ್ಸಲ್ಲಿ ಅವರು ಉಪಯೋಗ ಮಾಡ್ಕೊತಾ ಇದ್ದಾರೆ. ಯಾವ ಟೈಮಲ್ಲಿ ಏನು ಉಪಯೋಗ ಮಾಡಬೇಕು ಅನ್ನೋದು ಕಲ್ತಿದ್ದಾರೆ, ಈಗ ಮಾಡಿದ್ದಾರೆ. ಒಟ್ಟಲ್ಲಿ ಅವ್ರಿಗೆ ಹಳೆ ಕಾಂಗ್ರೆಸ್ ಅವ್ರಿಗೆ ಅಧಿಕಾರ ಸಿಗಬಾರ್ದು ಅಷ್ಟೇ.
ಅವರ ಉದ್ದೇಶ. ಅದು ನನಗನ್ಸ್ತತೆ ಈ ಜಗಳದಲ್ಲಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗೋಕ್ಕೆ ಏನು ಬೇಕೋ ಸ್ಕೆಚ್ ಮಾಡಿದೆ. ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾರೆ, ಆದರೆ ಅವ್ರ ಪಕ್ಷದಲ್ಲಿ ಅವ್ರಿಗೆ ಮನ್ನಣೆ ಸಿಗ್ತಾ ಇಲ್ವಾ, ಹೇಗೆ ಏನು ಅಂತ ನಿಮಗೇನು ಅನ್ಸುತ್ತೆ ಸರ್? ತಾವು ಕೂಡ ಅವರೇ ಹೇಳಿದಾರಲ್ಲ, ನಾಯಕರು ಪ್ರಯತ್ನ 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 ಅಂತ. ಇನ್ನೆರಡೂವರೆ ವರ್ಷನೂ ಬರೀ ಪ್ರಯತ್ನದಲ್ಲೇ ಇರಬೇಕಾಗ್ತೈತೆ. ಅವರು ಅವರೇ ತೋಡ್ಗಂಟಂತ ಹಳ್ಳದಲ್ಲಿ ಅವರೇ ಬೀಳ್ತಾ ಇದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗಿದೆ. ಸಿದ್ದರಾಮಯ್ಯ ಮತ್ತು ಇವರು ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಇಡೀ ಕರ್ನಾಟಕದ ಅಭಿವೃದ್ಧಿ ಹಾಳಾಗೋಗಿದೆ. ಗುಂಡಿಗಳು ಬಿದ್ದು ರಸ್ತೆಗಳು ನೋಡ್ತಾ ಇದ್ದೀರಿ, ರೇಪ್ಗಳಾಗ್ತಾ ಇದೆ, ಇಷ್ಟೆಲ್ಲ ಘಟನೆಗಳಾಗ್ತಾ ಇದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಚೇರ್ ಉಳಿಸ್ಕೊಳಕ ಇಬ್ಬರೂ ಹೊಡೆದಾಟ ಬಡದಾಟ ನಡೀತಾ ಇದೆ.